ನಮಸ್ತೆ. ನನ್ನ ಹೆಸರು ರಿಷಿರಾಜ್. ಇಲ್ಲಿ ಸಾಸ್ತಾನ ಪೇಟೆಯಿಂದ ಕೋಡಿ ಹೋಗುವ ರಸ್ತೆಯಲ್ಲಿ ನಮ್ಮದು ಇಲ್ಲಿ ಮನೆ. ನಮ್ಮಲ್ಲೊಂದು ಶಿಶು ಮಂದಿರ ಇದೆ, ಮತ್ತು ಹತ್ತಿರ ಗೋ ಆಸ್ಪತ್ರೆ, ಸಾರ್ವಜನಿಕ ಒಂದು ಸಪೂರ ಒಂದು ರಸ್ತೆಯಲ್ಲಿ ಕೋಡಿ ಹೋಗುವ ಒಂದು ರಸ್ತೆ ಇಲ್ಲಿ. 2018-19 ಆ ಸಮಯದಲ್ಲಿ ಒಂದು ಜ್ಯೋತಿ ವೈನ್ಸ್ ಅಂತ ಒಂದು ಸುಭಾಷ್ ಶೆಟ್ಟರು ತಗೊಂಡು ಬಂದರು. ಅದು ತಗೊಂಬಂದವಾಗ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಏನೂ ಆಗೋದಿಲ್ಲ ಅಂಥ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಅಲ್ಲಿ ಹೆಂಗಸು ಮಕ್ಕಳು ಇದ್ದಾರೆ ಅಂಥ ಸ್ಥಿತಿಯಲ್ಲಿ ಅಲ್ಲಿ ಎಲ್ಲ ಪಗರಿಗೆಲ್ಲ ಉಚ್ಚ ಹೊಯ್ಕೊಂಡು ಕುಡ್ಕೊಂಡು ಬಿದ್ದುಕೊಂಡು ಎಲ್ಲ ವಾಂತಿ ಮಾಡಿಕೊಂಡು ಎಲ್ಲಿ ಸಹ ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂಥ ಒಂದು ಇದರಲ್ಲಿ ಮಾಡಿದ್ರು ಅವ್ರಲ್ಲಿ. ಸೊ ಎಲ್ಲ ಗೇಟ್ ಎದುರು ಗಾಡಿ ಪಾರ್ಕಿಂಗ್ ಮಾಡಿ ನಮಗೆಲ್ಲ ಓಡಾಡಲಿಕ್ಕೆ ಆಗದೆ ಇರುವಂಥದ್ದು ಸ್ಥಿತಿಯ ನಿರ್ಮಾಣ ಆಗಿತ್ತು. ಯಾವುದೋ ಒಂದು ಪುಣ್ಯಕ್ಕೆ ಅದು ನಿಲ್ತು. ಈಗ ಮತ್ತು ಪುನಃ ಅದೇ ರೀತಿ ಅನಧಿಕೃತವಾಗಿ ಅದೇ ಸ್ಥಳದಲ್ಲಿ ಇನ್ನೊಂದು ಬಾರ್ ಬರ್ತಾಯಿದೆ. ಈ ಸಲ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕಂತ ಹೊರಟಿದ್ದಾರೆ. ಸೊ ಈಗ ಮತ್ತೆ ಪುನಃ ನಮಗೆ ಒಂದು ಸಲ ಅದು ನೋಡಿ ಅನುಭವಿಸಿದವು ನಾವು. ಮತ್ತು ಪುನಃ ಅಂಥದ್ದೊಂದು ಬರ್ತಂತ ಹೇಳಿದ ನಮಗೆ ಸಹಜವಾಗಿ ಹೆದರಿಕೆ ಆಗ್ತದೆ. ನಾವೀಗ ಸದ್ಯಕ್ಕೆ ಡಿ ಸಿ ಅವರಿಗೆ ಮತ್ತು ಅಬಕಾರಿ ಡಿ ಸಿ ಅವರಿಗೆ, ಪಂಚಾಯತ್ ಅವರಿಗೆ ಅಬ್ಜೆಕ್ಷನ್ ಆಲ್ರೆಡಿ ಕೊಟ್ಟಿದ್ದೇವೆ. ಸಾರ್ವಜನಿಕರೆಲ್ಲ ಸಹಿ ಸಂಗ್ರಹ ಮಾಡಿ ಸಾರ್ವಜನಿಕರ ಸಹ ಯಾವುದು ಸಹ ಇದು ಬರಬಾರ್ದು ಅಂತೇಳಿ ತುಂಬ ಆಕ್ಷೇಪಣೆ ಉಂಟು. ಸೊ ಅದು ಸಹ ಅವರು ಕೊಟ್ಟಿದ್ದಾರೆ, ಎಲ್ಲ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಸಹ. ಪಂಚಾಯತಲ್ಲಿ ಈಗ ಏನು ನಿರ್ಣಯ ಆಗ್ತದೆ ಅದನ್ನು ನಾವು ಕಾದು ನೋಡ್ತಾ ಇದ್ದೇವೆ. ಅದು ಎಲ್ಲಿ ಬಾರ್ ಬರ್ತಾ ಉಂಟು ಅದ್ರ ಪಕ್ಕದ ಗೇಟಲ್ಲೇ ಒಂದು ಆಟಿಸಮ್ ಇರುವಂಥ 2 ಮಕ್ಕಳು, ಪಾಪ ಅವರು ಬೊಂಬೈ ಬಿಟ್ಕೊಂಡು ಇಲ್ಲಿ ಊರಿಗೆ ಬಂದಿದ್ದಾರೆ. ಅಲ್ಲಿ ಸಾಕಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ, ಮಕ್ಕಳು ಬೆಳೆಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಹತ್ತದಲ್ಲಿ ಬಂದಿದ್ದಾರೆ. ಅವ್ರ ಪಕ್ಕದಲ್ಲೇ ಬಾರ್ ಬರ್ತಾ ಉಂಟು. ನಮ್ಮ ಶಿಶು ಮಂದಿರದಿಂದ ಇರುವಂಥದ್ದು ಬರೀ ಒಂದು 60 ಮೀಟ್ರ್ ಮಾತ್ರ ಆ ಸ್ಥಳ. ಮತ್ತು ಆಚೆಗೆ ಆಸ್ಪತ್ರೆಯಿಂದ ಒಂದು 70 ಮೀಟ್ರು ನಾವೆಲ್ಲ ಅಳತೆ ಮಾಡಿ ನೋಡಿದ್ದೇವೆ ನಾವು. ಸೊ ಹಾಗಿದ್ದರೂ ಸಹ ಪುನಃ ಬರ್ತಾ ಉಂಟು. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮುಂಚೆ ಅವರು ಎಲ್ಲ ಅಬಕಾರಿಯವರಿಗೆಲ್ಲ ದುಡ್ಡು ಹಣ ಕೊಟ್ಟು ಅವರಿಗೆ ಅದು ಡಿಸ್ಟೆನ್ಸ್ ಅನ್ನುವಂಥದ್ದು 144 ಅಥವಾ 142 ಮತ್ತೊಂದು 160 ಆ ರೀತಿಯಲ್ಲಿ ಮಾಡಿದ್ದಾರೆ, ಯಾವುದು ಶಿಶು ಮಂದಿರಕ್ಕೆ ಮತ್ತು ಅಲ್ಲಿ ಆಸ್ಪತ್ರೆಗೆ. ಈಗ ಆ ಬೇಸಿಸ್ ಮೇಲೆ ಮತ್ತೆ ಪುನಃ ನಮಗೆ ಪರ್ಮಿಷನ್ ಬೇಕು ಅಂತ ಹೇಳ್ಕೊಂಡು ಈಗ ನೋಡಿದರೆ ಅಲ್ಲಿಗ 2 RTC ಇದೆ. ಒಂದು 3/29 ಮತ್ತೊಂದು 3/28. 3/29 ಬರೀ 3 ಸೆಂಟ್ಸ್ ಮಾತ್ರ, ಅದರಲ್ಲಿ ಕಾಂಪ್ಲೆಕ್ಸ್ ಇರುವಂಥದ್ದು. ಕಳೆದ ಸಲ ಅದರಲ್ಲಿ ಜ್ಯೋತಿ ವೈನ್ಸ್ ಅಂತ ಬಂದಿತ್ತು. ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬರುವಂಥದ್ದು 3/29 ಅದೆಲ್ಲ ಹಿಂದ್ಗಡೆ ತಗೊಂಡಿರುವಂಥದ್ದು 20 ಸೆಂಟ್ಸಲ್ಲಿ. ಅಲ್ಲಿ ಪರ್ಮಿಷನ್ ಇನ್ನೂ ಪಂಚಾಯತ್ ಅವರನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆದರೂ ಸಹ ಅಲ್ಲಿ ಬಿಲ್ಡಿಂಗ್ ಬರ್ತಾ ಉಂಟು. ಇಲ್ಲಿ ಮೋಸ್ಟ್ಲಿ ಬರಲಿಕ್ಕೆ ಇಲ್ಲ ಅಂತ ಹೇಳಿಕೆ ಪಂಚಾಯತನ್ನು ಹೇಳ್ತಾ ಇದ್ದಾರೆ. ಆದರೂ ಬಿಲ್ಡಿಂಗ್ ಮೇಲೆ ಮೇಲೆ ಬರ್ತಾನೆ ಉಂಟು. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾವು ಮನವಿ ಕೊಟ್ಟಿದ್ದೇವೆ. ಇನ್ನೂ ಸಹ ಮುಂದೆ ಹೋಗೋದು ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಅದಂತೂ ಖಂಡಿತ ಬಾರ್ ಬರಲಿಕ್ಕೆ ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಾರ್ವಜನಿಕರಿಗೆ ಇಲ್ಲಿ ಸ್ಥಳವನ್ನು ಹಾಳು ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬಾರ್ ಬರಲಿಕ್ಕೆ ಖಂಡಿತ ನಾವು ಬಿಡೋದಿಲ್ಲ. ಹೌದು, ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ, ಸಹಿ ತಗೊಂಡ್ಬಿಟ್ಟು ಎಲ್ಲರದ್ದು. ಜೊತೆಗೆ ಅಬಕಾರಿ ಡಿ ಸಿ ಅವ್ರಿಗೆ ಸಹ ಕೊಟ್ಟಿದ್ದೇವೆ ಸಹಿ ತಗೊಂಡು. ಮತ್ತು ಪಂಚಾಯತ್ ಅವ್ರಿಗೆ ಸಹ ಕೊಟ್ಟಿದ್ದೇವೆ. ಮತ್ತು ನಮ್ಗೆ ಎಷ್ಟಾದ ಇನ್ಫಾರ್ಮೇಷನ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ತಾಯಿದ್ದೇವೆ ಅಲ್ಲಿಂದ. ನೋಡು ಅವರು ಯಾವ ರೀತಿ ಮಾಡ್ತಾರೆ. ನಾಳೆ ಪಂಚಾಯತದು ಸಾಮಾನ್ಯ ಸಭೆ ಇದೆ, ನಿರ್ಣಯ ಏನು ತಗೊಳ್ತಾರೋ ನೋಡಿಕೊಂಡು ನಾವು ಮುಂದಿನ ಕಾರ್ಯವನ್ನು ನಾವು ನಿರ್ಧರಿಸ್ತೇವೆ. ನಮಸ್ಕಾರ. ನಮ್ಮ ಸಾಸ್ತಾನ ಶಿಶು ಮಂದಿರದ ಹತ್ರ ಬಾರನ್ನು ತೆಗೆಯುವಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ. ನಮ್ಮ ಶಿಶು ಮಂದಿರದ ಮಕ್ಕಳೆಲ್ಲ ಇಲ್ಲಿಗೆ ಬರೋ ಸಾಮಾನ್ಯ ಸರಿಸುಮಾರು 25-26 ಮಕ್ಕಳು ಬರ್ತಾ ಇದ್ದಾರೆ. ಈಗ ಸಣ್ಣ ಮಕ್ಕಳು ಬರುವಾಗ ಅಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಮಕ್ಕಳಿಗೂ ತೊಂದರೆ, ಅದಕ್ಕಿಂತ ಹೆಚ್ಚು ನಮ್ಮ ಕಳಿಸುವಂಥ ಪೋಷಕರಿಗೂ ಹಾಗೆ. ನಾವು ಅದನ್ನು ಮಕ್ಕಳನ್ನ ಹೆಂಗೆ ಕಳಿಸೋದು, ಯಾಕಂದರೆ ಮದ್ಯಪಾನ ಮಾಡಿದವರು ಹೇಗೆ ವರ್ತನೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಮಕ್ಕಳಿಗೇನೋ ಗೊತ್ತಾಗುತ್ತೆ, ಅವ್ರು ಏನೋ ಹೇಳಿದಾಗ ಮಕ್ಕಳು ಅದಕ್ಕೆ ರಿಪ್ಲೈ ಕೊಟ್ಟಾಗ ಅವರು ಅದೇ ಥರ ಮಾಡಿದರೆ ಅವಾಗ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಇವರು ಈ ಥರ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋದು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸ್ಥಳೀಯರಿಗೆ ಆದಷ್ಟು ಅದರ ಬಗ್ಗೆ ಕ್ರಮವನ್ನು ಕೈಗೊಂಡಿದ್ದಾರೆ. ಪೋಷಕರಾಗಿ, ಶಾಲೆಗೆ ಕಳಿಸುವಂಥ ಮಕ್ಕಳ ಪೋಷಕರಾಗಿ ನಾವು ಹೇಳೋದು ಅಂತಂದರೆ, ದಯವಿಟ್ಟು ಅಂತಹ ಸಮಾಜಕ್ಕೆ ಭಾರಕವಾದಂತಹ
ಇಂಥ ವೃತ್ತಿಗಳನ್ನು ತಡಿಬೇಕು ಅಂತೇಳಿ ಹೇಳ್ಕೊಂಡು ಕೇಳ್ತಾ ಇದ್ದೇನೆ. ಮಕ್ಕಳ ಹಿತಾಸಕ್ತಿಯಿಂದ ಮತ್ತು ಮಕ್ಕಳಿಗೆ ಅಲ್ಲದೆ ಮತ್ತು ದಾರಿ ಹೋಕರೇ ಆಗಿರ್ಬೋದು, ತುಂಬ ಜನ ಮಹಿಳೆಯರು ಹೆಣ್ಮಕ್ಳು ಶಾಲೆ ಬಿಟ್ಟು ಕಾಲೇಜ್ ಬಿಟ್ಟು ಹೆಣ್ಮಕ್ಳೆಲ್ಲ ಹೋಗ್ತಾ ಇರ್ತಾರೆ. ಅವರು ದಾರಿಯಲ್ಲಿ ನಿಂತ್ಕೊಂಡು ಇವ್ರಿಗೆ ಕಮೆಂಟ್ ಹಾಕುವಂಥದ್ದು, ಏನೇನೋ ಮಾಡುವಂಥದ್ದು ಇಲ್ಲ. ಏನು ಕೇಳಿದ್ರೆ ನಮ್ಮ ರೋಡು ಸಣ್ಣ ರೋಡು, ಅದರಲ್ಲಿ ಮಕ್ಕಳು ಶಾಲೆ ಕಡ್ಕೊಂಡು ಬರಬೇಕಾದ್ರೂ ನಾವು ನೋಡ್ತೀವಲ್ಲ, ಒಂದು ವೆಹಿಕಲ್ ಹೋತು ಅಂದರೆ ನಮ್ಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವ್ರು ಪಾರ್ಕಿಂಗ್ ಎಲ್ಲ ಇರುತ್ತೆ, ಪಾರ್ಕಿಂಗ್ ಎಲ್ಲ ಮಾಡಿದಾಗ ಅದು ತೊಂದರೆ ಆಗುತ್ತೆ, ಆಚೀಚೆ ಹೋಗೋರಿಗೆ ತೊಂದರೆ ಆಗುತ್ತೆ, ಮಕ್ಕಳನ್ನ ತಂದು ಬಿಡುವರಿಗೆ ತೊಂದರೆ ಆಗುತ್ತೆ, ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ತೊಂದರೆ ಆಗುತ್ತೆ. ದಯವಿಟ್ಟು ಅಂತಹ ಒಂದು ಕಾರ್ಯಕ್ಕೆ ಅದಕ್ಕೆ ಪೂರಕವಾಗಿ ಏನೂ ಒಂದು ಮಾಡಬಾರ್ದು, ಅದನ್ನು ತಡೆ ಹಿಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ರತ್ನ ಜಯರಾಜ್. ಇಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬರ್ತಾಯಿದೆ. ಹಿಂದೊಮ್ಮೆ ಕೂಡ ವೈನ್ಸ್ ಬಂದು ನಮಗೆ ತುಂಬ ತೊಂದರೆ ಆಗಿತ್ತು. ರಾತ್ರಿ ಗಲಾಟೆ, ನಿದ್ದೆಗೆ ತೊಂದರೆ ಆಗ್ತಿತ್ತು. ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಂದರೆ ಇನ್ನೂ ತುಂಬ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ. ಅದಕ್ಕಾಗಿ ನಾವು ಪರಿಸರದ ಎಲ್ಲ ಮನೆಯವರ ಒಪ್ಪಿಗೆ ತಗೊಂಡು ನಾವು ಸೈನ್ ಹಾಕಿ ನಾವು ಕೊಟ್ಟಿದ್ದೇವೆ. ಆದರೂ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾವು ಕೆಲಸ ನಿಲ್ಲಿಸಬೇಕು, ಅಲ್ಲಿ ಬರಬಾರ್ದು ಅನ್ನುವ ಅಭಿಪ್ರಾಯ ನಮ್ಮದು. ಅದಕ್ಕಾಗಿ ನಾವು ಯಾವ ಹೋರಾಟಕ್ಕೂ ನಾನಂತೂ ಸಿದ್ಧರಿದ್ದೇನೆ. ಯಾಕಂದೇಳಿದ್ರೆ ನನಗೆ ಪ್ರಾಯ ಆಗಿದೆ. ನನಗೆ ಇನ್ನು ಗಲಾಟೆನೆಲ್ಲ ಇದು ಮಾಡಲಿಕ್ಕೆ ನನಗಾಗೋದಿಲ್ಲ. ಅದಕ್ಕಾಗಿ ನಾನು ಬೇಡ ಅಂತ ಹೇಳಿ ನಾನು ಅಭಿಪ್ರಾಯಪಟ್ಟಿದ್ದೇನೆ. ಅದಕ್ಕಾಗಿ ನೀವೆಲ್ಲ ಮುಂದೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾನು ಹೇಳ್ತಾಯಿದ್ದೇನೆ.